ಎಲ್ಲ ಪಾತ್ರಧಾರಿಗಳು ವೇದಿಕೆ ಮೇಲೆ ಬನ್ನಿ. ಪ್ರಾರ್ಥನೆ ಗೀತೆ ಇದೆ. ಎಲ್ಲ ಪಾತ್ರಧಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. Ha ha ha!
ಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿಸಿಕೊಂಡು ಮತ್ತೆ ಹಸ್ತಿನಾವತಿಗೆ ಹಿಂದಿರಿದರು. ವಿರಾಟನ ಪುತ್ರಿಯಾದ ಉತ್ತರೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ತಮ್ಮ ಕುಲಪಯಿತ ಧೌಮ್ಯರನ್ನು ಸಂಧಿಗಾಗಿ ಕಳಿಸಿದನು. ಆದರೆ ಆ ದುರ್ಯೋಧನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಬಂದೊದಗಿದಂತಿದೆ. ಪ್ರಿಯ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳನ್ನು ಕಳೆದು ಹೋದವು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸುಗಳನ್ನು ಕಾಣುವುದು ನಿನಗಿನ್ನೂ ಸಾಧ್ಯವಿಲ್ಲ. ಪ್ರಿಯತಮಿ, ಲಕ್ಷವರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ. ಹಾಗಾದರೆ ಇಂಥ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಶಿಶುಪಾಲಾದಿ ದಾನವರನ್ನ ಸಂಹರಿಸಿದ ನಿಮ್ಮ ಚಕ್ರದ ರಕ್ತದ ತೃಷೆಯೇ ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನಿಸಿದರೋ ಅವರ ತ್ರಿಕ್ಷದರಿಗೆ ಆಹುತಿಯಾಗಲಿ. ರುಕ್ಮಿಣಿ, ಯುದ್ಧವೇನೋ ಬಂದೊದಗಿದೆ ಅಂತಿದ್ರೆ, ಆದರೆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತನು. ಆಯುಧಗಳನ್ನು ಧರಿಸಿ ಯಾರ ಪರವಾಗಿಯೂ ಕಾಯ್ದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು. ಈ ಶಯನಾಗಾರದ ವಸತಿಗಳನ್ನು ದಾಟದಿರಲು ಒಂದು ಅನುಕೂಲ ಕಾರಣ ದೊರೆತಂತಾಯಿತು. ವಾಸುದೇವ, ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನು ಈಗ ತಿಳಿದೆ. ಇದೇನು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವಿಷ್ಟಿತನಾಗಿ ಮಧುರ ವೇಣುಗಾನದಿಂದ ಈ ವಿಶ್ವ ಸೃಷ್ಟಿಯನ್ನು ಲಲಿಸಿದ ಈ ಲಲಿತಾ ಕೃಷ್ಣ ರೂಪವನ್ನು ಜನರು ನೋಡಿದರು. ಕಂಸಾಶ್ಪಾಲಾದಿ ದಾನವರ ಅವರ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಜನರ ಹೃದಯವು ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನ ನೋಡುವರು. ನಾನು ನಿರಸ್ತನು. ಆದರೆ ಕುರುಕ್ಷೇತ್ರ ಯುದ್ಧ ಕ್ಷೇತ್ರ ನನ್ನ ಕೈಲಿ ಚದುರಾಂಗ ದಳಗಳಂತೆ ಈ ದರ್ಪಾಂಚೇತ ವೀರರು ನಾನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಕ್ಷೇತ್ರ ಸಂಗ್ರಹವೇ ಪೌರುಷದ ಪರಮಾವಧಿ. ಜನರಿಗೆ ತಿಳಿಯುವುದು. ನಾನು ಅಜ್ಞಾನವನ್ನೇ ಹರಿಸುವೆನು. ಮಾನವನ ಆತ್ಮಶಕ್ತಿ ಶತಕೋಟಿ ಕ್ಷೇತ್ರಾಸನ ಪರಾಭವಿಸಿ ವಿಜಯದ ಭದ್ರಪೀಠವನ್ನೇರಬಲ್ಲೆ ಎಂಬುದನ್ನು ತೋರಿಸುವನು. ಸತ್ಯ ಚಿರು ಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವನು. ಕುರುಕ್ಷೇತ್ರ ರಕ್ತಪ್ರದಲ್ಲಿಯೂ ನನ್ನ ಈ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳೆಯುವುದು ನೀನು ನೋಡುವೆ. ಏಕಿ ಸಮರವೋ ಏಕಿ ಸಮರವೋ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗದಿ. ಏಕಿ ಸಮರವೋ ಏಕಿ ಸಮರವೋ. ಏಕಿ ಚಿಂತನೆ
ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಭರತನ ಒಂದು ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮ ಸವಿಗಣಸು ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ಕನಸು ಕನಸಾಗಿಯೇ ಉಳಿದಿರುವುದು. ಅದಕ್ಕಾಗಿ ಹಿಂಸಾಪ್ರಿಯ ದಾನವರನ್ನು ಸಂಹರಿಸಿದೆನು. ಆದರೆ ನನ್ನ ಉದ್ದೇಶವಿನ್ನು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮೇಶ್ವರನು ಈಗ ತಿಳಿದೆನು. ಮುಂದಿನ ಬಾರಿ ಯುದ್ಧವು ಪ್ರಾರಂಭವಾದಾಗ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವನು. ನೀನಿನ್ನು ಹೊರಡು ಪ್ರೇಸಿ, ನಾನು ಕ್ಷಣಕಾಲ ನಿರ್ಧರಿಸುವೆನು. ಪುನಃ ನಿದ್ರೆಯಿಂದ ಎಚ್ಚರಗೊಳ್ಳ ಒಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಪ್ರಶ್ನೆಯು ಈ ಮಂದಿರದಲ್ಲಿ ತೀರ್ಮಾನಿಸಬೇಕಾಗಿದೆ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಹರಿರಾಮ ಹರಿ ಜ್ಞಾನ ಹರಿ ಭಾಗ್ಯವತಿ. ಹರಿರಾಮ ಹರಿ ಜ್ಞಾನ ಹರಿ ಸೇವೆಯಿಂದ ನಾ ಧನ್ಯಳಾದೆ, ಬಹುಮಾನ್ಯಳಾದೆ. ನಾ ಧನ್ಯಳಾದೆ, ಬಹುಮಾನ್ಯಳಾದೆ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ನಿನ್ನಿಂದ ನಾಂದ ಬಂದೆ, ನಾ ಧನ್ಯಳಾದೆ, ಬಹುಮಾನ್ಯಳಾದೆ. ನಾ ಧನ್ಯಳಾದೆ, ಬಹುಮಾನ್ಯಳಾದೆ. ದೇವಾದಿ ದೇವನ ದಯದಿಂದ ಸ್ವಾಮಿ, ದೇವಾದಿ ದೇವನ ದಯದಿಂದ ನಾ ಧನ್ಯಳಾದೆ, ಬಹುಮಾನ್ಯಳಾದೆ. ನಾ ಧನ್ಯಳಾದೆ, ಬಹುಮಾನ್ಯಳಾದೆ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಪಾಲ್ಗಡಲ ಕಡವಾಗ ನೀ ಜನಿಸಿ ಬಂದೆ, ಪಾಲ್ಗಡಲ ಕಡವಾಗ ನೀ ಜನಿಸಿ ಬಂದೆ. ನಿನ್ನನ್ನು ಕಂಡೆ ಬಹುಮೋಹಗೊಂಡೆ, ನಿನ್ನನ್ನು ಕಂಡೆ ಬಹುಮೋಹಗೊಂಡೆ. ಪ್ರೇಮಾನುರಾಗದಿ ಕೈ ಹಿಡಿದೆ ರುಕ್ಮಿಣಿ, ಪ್ರೇಮಾನುರಾಗದಿ ಕೈ ಹಿಡಿದೆ. ನಿನ್ನನ್ನು ಪಡೆದು ಪರಿಪೂರ್ವಗೊಂಡೆ, ನನ್ನನ್ನು ಪಡೆದು ಪರಿಪೂರ್ವಗೊಂಡೆ. ನಾನೇ ಭಾಗ್ಯವತ, ಇಂದು ನಾನೇ ಪುಣ್ಯವತ. ಸ್ವಾಮಿಯು ನಿರ್ಧಿಸುವಂತಿದೆ. ನಾನು ಸ್ವಲ್ಪ ಹೊತ್ತು ಹೋಗಿ ವಿಶ್ರಮಿಸಿಕೊಳ್ಳುವೆ. ನಾಂ ತೆರಳುವೆ ಭಾರತ ನಗರಕ್ಕೆ, ತೆರಳುವೆ ಭಾರತ ನಗರಕ್ಕೆ. ಬರದಿ ನಾಂ ತೆರಳುವೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆ ಗಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ಕುರು ಪಾಂಡವರಳು ಸಿದ್ಧದ ಗಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮ ಸಹಾಯ ಪಡೆಯಲು. ಬರದಿ ನಾಂ ತೆರಳುವೆ ಭಾರತ ನಗರಕ್ಕೆ, ಬರದಿ ನಾಂ ತೆರಳುವೆ ಭಾರತ ನಗರಕ್ಕೆ. ಭೀಮನನ್ನು ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಕದೀಮನವನು ಎಲೆಗೆಡದೆ ಮದಕರಿ ಎಂಬಯ ಕೊಬ್ಬಿಹನು. ಅದಮ ಭೀಮನನ್ನು ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಕದೀಮನವನು ಎಲೆಗೆಡದೆ ಮದಕರಿ ಎಂಬಯ ಕೊಬ್ಬಿಹನು. ಮಾಧವನ ಬೆಂಬಲದಿ ಮೆರವ ಮದಾಂಡ ಪಾಂಡವ ಆರ್ಭಟವಂ. ಮಾಧವನ ಬೆಂಬಲದಿ ಮೆರವ ಮದಾಂಡ ಪಾಂಡವರ ಆರ್ಭಟವಂ. ಮಾಧವನ ಬಂದು ಮುರಿದ ನಮ್ಮ ಕ್ರೋಧವನ್ನಲ್ಲಿ ತೀರಿಸಿಕೊಳ್ಳಲು. ಕದದಲ್ಲಿ ಮದವ ಮುರಿದ ನಮ್ಮ ಕ್ರೋಧವನ್ನಲ್ಲಿ ತೀರಿಸಿಕೊಳ್ಳಲು. ಬರದಿ ನಾಂ ತೆರಳುವೆ ಭಾರತ ನಗರಕ್ಕೆ,
ನಗರಕ್ಕೆ ಯಾದವರಾಗವು ಸೈನ್ಯವು ದರದ ಸುಲಭದಿ ಮಣಿಸುವ ಶತ್ರುಗಳು ಯಾದವರಾಗವು ಸೈನ್ಯವು ದರದ ಸುಲಭದಿ ಮಣಿಸುವ ಶತ್ರುಗಳು ರಾಧಾರಮಣನು ನಮ್ಮ ಸಹೋದರ ರಾಧಾರಮಣನು ನಮ್ಮ ಸಹೋದರ ಓಮ ದೈವ ಭೀಮನ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣನು ಕಟ್ಟಿ ಹೋಗಣವ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣನು ಕಟ್ಟಿ ಹೋಗಣವ ಹಾಸನಲ್ಲಿ ಕುಳಿತು ಇರುತ್ತವು ವರ್ಷದಿ ದರೆಯನ್ನಾಡುವೆ ಗುರು ಸಿಂಹಾಸನದಲ್ಲಿ ಕುಳಿತು ಇರುತ್ತವು ವರ್ಷದಿ ದರೆಯನ್ನಾಡುವೆ ತೆರಳುವೆ ದ್ವಾರಕಾ ನಗರಕ್ಕೆ ವರದಿ ನಾನ್ ತೆರಳುವೆ ದ್ವಾರಕಾ ನಗರಕ್ಕೆ ಗುರು ಗಾಂಡವರಳು ಸಿದ್ಧತೆ ಕಂಡು ಯುದ್ಧದ ಸುದ್ದಿಯ ಶೀಘ್ರದೊಡರಿ ಅಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆ ವರದಿ ನಾನ್ ತೆರಳುವೆ ದ್ವಾರಕಾ ನಗರಕ್ಕೆ ವರದಿ ನಾನ್ ತೆರಳುವೆ ವರದಿ ನಾನ್ ತೆರಳುವೆ ಅಂದು ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ದ್ವಾರಕೆ ತಲುಪಿದ್ದಾಯಿತು ಇನ್ನು ನನ್ನ ಭಾಗ್ಯೋದಯವು ಯಾವರ್ದಿರುವುದೋ ನೋಡೋಣ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ನಿತ್ಯ ದವ ಕರುಣಾನಿಧಿ ಮಾಧವ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಕಂಠತರತಾಕ್ಷ ಮನಮೋಹನ ಕಾರುಣ್ಯ ಗುಣಶೀಲ ನವಮೋಹನ ಕಂಠತರತಾಕ್ಷ ಮನಮೋಹನ ಕಾರುಣ್ಯ ಗುಣಶೀಲ ನವಮೋಹನ ನನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ 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 ಓ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವ ನಾನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುವೆನು ಏನಿ ಭವನದ ಶೃಂಗಾರ ವೈಭವ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ನೋಡಲ ನಂದವಾಗಿದೆ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿದೆ ನವಿಲು ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳ
ಕೃಷ್ಣನ ದರ್ಪದ ಸಿರಿತನ ಎನಿತ ಈ ಕೃಷ್ಣನ ದರ್ಪದ ಸಿರಿತನ ಏನು ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ಆನಂದವಾಗಿದೆ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಆಹಾ ಏನಿ ಭವನದ ಶೃಂಗಾರ ವೈಭವ ನವರತ್ನ ಖಚಿತವಾದ ಮಂಟಪಗಳು ಮದ್ರ ವೈಡೂರ್ಯಗಳಿಂದ ಸೆಟ್ಟಲ್ಪಟ್ಟಿರುವ ಸಾಲುಗೊಂಬಗಳ ಸೊಬಗು ರಂಗು ರಂಗುನಿಂದ ಕಂಗೊಳಿಸುತ್ತಿರುವ ಶ್ರೀರಂಗನ ಮೌನವನ್ನು ಕಂಡಕ್ಷಣ ನನ್ನ ಮನವು ಮೋಡಗಳ ರೀತಿ ಕರಗಿ ಮಳೆಗಾರಂತೆ ಭಾಸವಾಗುವುದಲ್ಲ ಅಥವಾ ಸೃಷ್ಟಿಕರ್ತನೇನಾದರೂ ತನ್ನ ಸೌಂದರ್ಯ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲಿ ಬಿಟ್ಟು ಹೋದನೆ ಸುಗಂಧ ಸೂಸುವ ತರುಣತೆಗಳು ಜೀವಂತ ಸುಂದರಿಯಂತಿರುವ ಶಿಲಾಬಾಲಕಿಯರು ಇವರನ್ನೊಮ್ಮೆ ನೋಡಿದರೆ ಮಧುಚಂದ್ರನ್ನೇ ಮೋಹಿಸಿ ಬಿಡುವಂತಹ ಮಂದಾಸ ಬಳ್ಳಿಯಂತೆ ಹಬ್ಬಿರುವ ಆ ನಡುವು ಮನಸ್ಸನ್ನು ಚಿತ್ತ ಚಾಂಚಲ್ಯಗೊಳಿಸುವುದು ಇವರನ್ನೊಮ್ಮೆ ಬಿಗಿದಪ್ಪಲೇ ಸ್ವಾಗತ ಸ್ವಾಗತ ಗುರುನಾದನ ಸ್ವಾಗತ ಸ್ವಾಗತ ಗುರುನಾದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಾದನ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ತೀರ ಪ್ರಚಂಡ ಗೌರವ ರಣರಂಗದಿ ತೀರ ಪ್ರಚಂಡ ಗೌರವ
ಸ್ವಾಗತ ಸ್ವಾಗತ ಗುರುನಾಥನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಗುರುನಂದನ ಭ್ರಾಂತಿ ಅಥವಾ ಕೃಷ್ಣನ ಮಾಯ ಏನಾದರೂ ಕೃಷ್ಣ ಈ ನಿನ್ನ ಮಾಯಾ ಶಯನಗಾರಕ್ಕೆ ಬೆಳಗಾದವನಲ್ಲ, ಈ ಜಲಗಂಗವಲ್ಲ, ಸಮಗ್ರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರ ಕುವರ ಗಾಂಧಾರ ಗರ್ಭ ಸಂಜಾತ ಈ ಕೌರವೇಶ್ವರನ ಭವನಕ್ಕಿಂತಲೂ ಅತಿಶಯವೇ, ರಮಣೀಯವೇ, ಶೋಭಾಯಮಾನವೇ, ಅಸಂಭವ ಸಾಧ್ಯಕ್ಕೆ ಕೃಷ್ಣನಲ್ಲಿರುವನು. ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವರು. ಓಹೋ, ಕೃಷ್ಣನು ನಿದ್ರಿಸುತ್ತಿರುವನೇ? ವಿರಾಟನ ಪುತ್ರಿ ಉತ್ತರ ವಿವಾಹದ ನಂತರ ಹಗಲು ರಾತ್ರಿ ಜಾಗರಣೆ ಮಾಡಿ ಮಲಗಿರುವೆಯಾ ಕೃಷ್ಣ? ರಾಜ್ಯಭಾರವನ್ನೆಲ್ಲ ಅಣ್ಣನಾದ ಬಲರಾಮನಿಗೊಪ್ಪಿಸಿ ತಾನು ಮಾತ್ರ ಸುಖತಲ್ಪದಲ್ಲಿ ಲೀನವಾಗಿರುವ ನೀನು ಎಂತಹ ಸುಖ ಪುರುಷನಯ್ಯ. ಸಾತ್ಯಕಿ, ನಲ್ಲೊಂದು ಮಾತಿರುವುದು. ಏನದು ಕೋರೇಶ್ವರ? ನಮಗೂ ಪಾಂಡವರಿಗೂ ಇದ್ದವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವಂತ ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದೆನು. ಇದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸಾಧ್ಯಕ್ಕೆ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಇಲ್ಲಿರುವವರು, ನಾವು ಅಲ್ಲಿಯೇ ಇರುವೆವು. ಸರಿಯಾದ ಮಾತು. ಹಾಗಾದರೆ ಆ ಕೃಷ್ಣನು ನಮ್ಮ ಕೈ ಸೇರಿದರೆ ಸಮಸ್ತ ಅಕ್ಷಾಯಿಣಿ ಸೈನ್ಯವೇ ನಮ್ಮ ಕೈ ಸೇರಿದಂತೆ. ಸಂದೇಹವೇನು? ಸರಿಯಾದಂತೆ ಭದ್ರಾಸನದಲ್ಲಿ ಕುಳಿತುಕೊಳ್ಳಿರಿ. ಅತಿ ಮಹಾದಿಗ್ಗಜನಾದ ನಾನು ಈ ಧನಾಕಾಯವು ಗೊಲ್ಲನ ಪಾದದಡಿಯಲ್ಲಿ ಕುಳಿತುಕೊಳ್ಳುವುದೇ ಅವಮಾನ. ಈ ಸಾರ್ವಭೌಮನಿಗೆ ಹೇಗೆ ಶಿರೋಭಾಗ
ಶಾಪದಿಂದ ಎಲ್ಲವೂ ಹಾಳಾಯಿತು. ಏನಾಯಿತು ಸಾತ್ಯಕಿ? ಏಕೆಂದರೆ ಹೇಳಲು ನನ್ನ ಹತ್ತಿರ ಬಾಯಿಲ್ಲ, ನೀನೇ ನೋಡು. ದುರ್ಯೋಧನನು ನಾನು ಬರುವಕ್ಕಿಂತಲೇ ದ್ವಾರಕೆಯಲ್ಲಿ ಬಂದು ಕುಳಿತಿರುವನೇ. ನಿಮ್ಮ ಆಲಸ್ಯದ ಪ್ರವೃತ್ತಿಯಿಂದ ಇಂದು ದುರ್ಯೋಧನನು ಶ್ರೀಕೃಷ್ಣ ಸಹಾಯ ಪಡೆಯುವನು. ಇದೆಂತ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಹೇಗೆ? ಕೌರವರು ನಮ್ಮ ಆತ್ಮರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು, ಅದು ನಮಗೆ ಆನಂದದ ವಿಷಯ. ಯುಧಿಷ್ಠರು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವರು. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಸದಾ ನಿನ್ನ ಮೇಲಿರುವುದು. ನಾನಿನ್ನ ಬರುತ್ತೇನೆ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ಇನ್ನು ದ್ವಾರಗೆ ತಲುಪೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವದಿ ನಾನು ಮೊದಲೇ ತಲುಪಿದೆನು. ಗುರು ಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲವಾದರನ್ನು ಕೊನೆಗಾರನು. ಅವರವರ ಫಲ ಅವರವರಿಗೆ ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದು ಧನಂಜಯ. ಆ ಸಮಯದಲ್ಲಿ 4 ಕಡೆ ತಿರುಗಾಡಿದರೆ 4 ರಾಜರ ಸಹಾಯವಾದರೂ ದೊರಕುವುದು. ನಾನಿಲ್ಲಿಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ಸರಿ, ನಿಮಗೆ ಇಷ್ಟವಿದ್ದ ಸ್ಥಳದಲ್ಲಿಯೇ ಕುಳಿತುಕೋ. ಆದರೆ ಈ ಬಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಅದು ನಮಗೆ ಆನಂದದ ವಿಷಯ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ರಕ್ತ ಹರಿಯುವುದೆಂಬುದನ್ನು ನಾನು ಮರೆತಿಲ್ಲ ಸುರ್ಯೋಧನ. ನಾನು ಮರೆತಿಲ್ಲ. ಅರಸೆ
ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನು ಸೇರಿದೆ. ಯಾರು? ಧನಂಜಯ. ಕ್ಷೇಮವೇ? ಬಂದು ಎಷ್ಟು ಹೊತ್ತಾಯ್ತು? ಚೇಚೆ, ಆ ಚನದಡಿಯಲ್ಲೇಕೆ ಕುಳಿತಿರುವೆ? ಆ ಪಾಶದಲ್ಲಿ ಪೀಠಗಳಿಲ್ಲವೇ? ವಾಸುದೇವ, ನಿನ್ನ ಪಾದ ಸಂಧಿಯು ನಮಗೆ ಪವಿತ್ರವಾದ ಸ್ಥಳವಲ್ಲವೇ? ವಾಸುದೇವ! ಯಾರು? ಕುರುರಾಜ. ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನಿದ್ರೆಯಿಂದ ಎಚ್ಚರಿಸಬಹುದಿತ್ತಲ್ಲ. ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ಕಾಯುವಂತಾಯಿತಲ್ಲ. ಕೃಷ್ಣ, ನಿದ್ರೆಯಲ್ಲಿರುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಿಯ ಪಾರ್ಥನಾದ ಅರ್ಜುನನು ಬಂದೊಡನೆ ಎದ್ದು ಸಂಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ. ಅದಂತಿರಲಿ, ನೀವೀರರು ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರುವಿರಿ? ನಮಗೂ ಆ ಪಾಂಡವರು ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷವಂತೆ ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದೆನು. ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಬೇಡವಂತೆ ಬಂದಿರುವೆಯಾ? ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನನ್ನನ್ನು ನೋಡಿದೆ. ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನ ಬಂದು ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ಇನ್ನು ನ್ಯಾಯಶೀಲನು ವೀರನು ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಶವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನೆಯನ್ನು ನೋಡಿದೆ. ಎಲ್ಲೋ ಕಪಟಿ! ಆದ್ದರಿಂದ ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡಿ. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನದು ನಿನ್ನ ಸಲಹೆ? ಬಲ್ಲೆಯ ಯಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸುರವಲ್ಲದ ಮನನೆಸೆಕೋ ಏಕೋ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಬೇಡವೋ ಈ ಹಠ ಸಮರಸ ಈ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಸಂತರೊಡನೆ ದ್ರೋಹವೆಸೆದಿ ಭರತ ಭೂಮಿ ಆಳ ಬಯಸಿ ಸದೆಯರೊಡನೆ ದ್ರೋಹವೆಸೆದಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗರ ರಕ್ತದಿಂದ ಮಗರ ರಕ್ತದಿಂದ ಮಾಡಬೇಡ ಮಾರಣ ಹೋಮ ಭ್ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ. ಭಾವ, ಯುದ್ಧವು ಎಂಥ ಅನರ್ಥಕಾರಿ ಎಂಬುದನ್ನು ನೀನು ಬಲ್ಲೆ. ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಈ ಪವಿತ್ರವಾದ ಮಾತೃಭೂಮಿಯ ರಕ್ತದ ಮಡಿಲಿನಕ್ಕೆ ಸಹಿಸುವೆ. ನೀವು ಪಾಂಡವರು ಸಹೋದರರಲ್ಲವೇ? ಅನ್ಯೋನ್ಯ ಮಂತ್ರಿಕೂಟದಿಂದ ಬಾಳುವುದು ನ್ಯಾಯವಲ್ಲವೇ?
ಕೃಷ್ಣ, ನಿನ್ನ ಹಿತೋಚಗಳನ್ನು ಕೇಳಲು ನಾನು ಇಲ್ಲಿಗೆ ಬಂದವನಲ್ಲ. ಸತ್ತರೆ ಸಾಯುಧ್ಯ, ಬದುಕಿದರೆ ಸಾಮ್ರಾಜ್ಯ. ಈಗ ನನಗೆ ಸಹಾಯ ಮಾಡುವೆ ಅಥವಾ? ಓಹೋ, ಮುಂಬರುವ ಅನರ್ಥಗಳನ್ನು ಎದುರಿಸಲು ಸಿದ್ಧನಾಗಿರುವಾಗ ನನ್ನ ಮಾತುಗಳು ರುಚಿಸುವುದಿಲ್ಲ. ಇರಲಿ, ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಆದರೆ ಅರ್ಜುನ ನಿನಗಿಂತ ಚಿಕ್ಕವನಲ್ಲವೇ? ಇರಬಹುದು. ಆದ್ದರಿಂದ ಮೊದಲು ಕೇಳಿ ಪಡೆಯುವುದಕ್ಕಾರ ಆತನಿಗಿರುವುದು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಕ್ಷೋಣಿಯಾದ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗಾದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು. ಯುದ್ಧ ವಿಮುಖನು ನಿರಸ್ತ್ರನು ರಣರಂಗದಲ್ಲಿ ಆಯುಧವನ್ನು ಹಿಡಿದುವಂತೆ ಹೋರಾಡುವಂತಿಲ್ಲ. ಈ ಕೃಷ್ಣನನ್ನು ಕಟ್ಟಿಕೊಂಡು ನನಗೆ ಆಗಬೇಕಾದ ಪ್ರಯೋಜನವೇನು? ಕೃಷ್ಣ, ನನಗೆ ನಿನ್ನ ಅಕ್ಷಾಣಿ ಸೈನ್ಯವೇ ಇರಲಿ. ಬಲೆ ಬಲೆ ಕೌರವೇಶ್ವರ, ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡ್ರೆ ನಿಮ್ಮಿಷ್ಟದಂತ ಅಲ್ಲಿ ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಎಲ್ಲ ಕಪಟಿ ಹೊಡಿರೆ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಾಂಡ ಸ್ವತಂತ್ರ ಹೃದಯ, ಶತ್ರುದಾಹ ಪ್ರಚಂಡ ರಥ ಕೋಡಿಯ ಹರಿಸಿ. ಮೃತ್ಯು ಸಿಂಹನಾದ ಧರಣಿ ಸಾಹಸ ಚತುರ ಗೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ. ಆ ಏಳಿ ರಣದೋಳ್ಮಿ ಆಯುಧಂ ಧರಿಸದಿರೇ. ಆ ಏಳಿ ಪಾಂಡವರದ್ದು ಅದಂತ ಪಾಲಿಪೆಯೋ. ನೋಡುವೆ ಪಂಚತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಇನ್ನು ಕಪಟಿ. ಇನ್ನ ಭಕ್ತರನ್ನು ಎಚ್ಚರಿಸುವ ಕಣ್ಸನ್ನೇ ಕಪಟ ಮೋಸವನ್ನು ನಾನು ಚೆನ್ನಾಗಿ ಬಲ್ಲೆ. ಆದರೂ ಪರವಾಗಿಲ್ಲ. ಈಗ ಹೇಳುವನು ಕೇಳು. ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮಕಾರ, ಅದರಲ್ಲೂ ಈ ಅರ್ಜುನನೆಂದರೆ ನಿನಗೆ ಎಷ್ಟೊಂದು ಪ್ರೀತಿ. ಈಗಿರುವಾಗ ನಾವು ನಿಮ್ಮೊಡನೆ ಬರೆಯಲು ಸಾಧ್ಯವೇ? ಆದರೂ ಚಿಂತೆ ಇಲ್ಲ, ನಾನಿಂದು ಬರುವೆನು. ಕೃಷ್ಣ, ರಣರಂಗದಲ್ಲಿ ಯುದ್ಧ ವಿಮುಖನು ರಣರಂಗದಲ್ಲಿ ಹೋರಾಡುವಂತಿಲ್ಲ. ವಚನ ಕಟ್ಟಿರುವೆ, ವಚನ ಭ್ರಷ್ಟನಾದಿಯೋ ಎಚ್ಚರ. ಎಲ್ಲಾದರೂ ಉಂಟೇ ಭಾವ? ಧನ್ಯನಾದೆನೋ ಹರಿಯೇ, ಧನ್ಯನಾದೆನೋ. ಧನ್ಯನಾದೆನೋ ಹರಿಯೇ, ಧನ್ಯನಾದೆನೋ. ಮಾನ್ಯನಾದೆನೆಂದು
ಧನ್ಯನಾದೆನು ಹರಿಯೇ ಧನ್ಯನಾದೆನು ಧನ್ಯನಾದೆನು ಧನ್ಯನಾದೆನು. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಇನ್ನು ನಮ್ಮ ಕೈ ಸೇರಿದಂತೆ ಸರಿ. ಯೋಗಿ ಶ್ರೇಷ್ಠನು ನನ್ನ ಪ್ರಾಣಸಖನು ಬಂದವ ಆದ. ಭಗವಾನ್ ವಾಸುದೇವನು ನನ್ನ ಸಾರಥಿಯಾಗಲು ಸಮ್ಮತಿಸಿದ್ದಾನೆ. ಈಗ ನನ್ನ ದ್ವಾರಕೆಯ ಯಾತ್ರೆ ಸಫಲವಾಯಿತು. ಅರ್ಜುನ, ಎಂತಹ ಕಾರ್ಯ ಮಾಡಿದೆ. ಸ್ಥಿವಸ್ಥೆಯಿಂದ ಪರಜಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಆರ್ಯವರ್ತನ ಮಾಡಿದವನು ನಾನಲ್ಲ, ಆ ದುರ್ಯೋಧನನು. ಅದು ಹೇಗೆ? ಮಾಧವ ನಿಂದೆಯ ದಯದೆ ಕೊಂದುವೆ ನಾ ಜಯವ ಭಯವಿಲ್ಲದೆ ಜಗದೆ ಕೊಂದುವೆ ನಾ ಜಯವ ಭಯವಿಲ್ಲದೆ ಜಗದೆ. ನಿಂದೆಯ ಒಲುಮೆಯ ಬಲದೆ
ತಕೋ ವಿಜಯ ವಿಜಯ ಕಾತುರವೇ ತಕೋ ವಿಜಯ ವಾಸುದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದ್ದೇನೆ. ಕೃಷ್ಣ, ಯುದ್ಧದಲ್ಲಿ ನೀನು ನನ್ನ ಸಾರಥಿಯಾಗು. ನಿರ್ಗತಿಕರ ಗತಿಯನ್ನು ಪಥಭ್ರಷ್ಟರಿಗೆ ಮಾರ್ಗದರ್ಶನಕ್ಕಾದ ನೀನು ನನ್ನ ರಥದಲ್ಲಿ ಕುಳಿತಿಕೋ. ನನಗೊಂದು ಗತಿಯನ್ನು ತೋರಿಸು. ನಿನ್ನ ವರದ ಹಸ್ತವೋ ನನ್ನ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತು ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಬ್ರಹ್ಮಾಂಡದಲ್ಲಿ ಉದಯಿಸಿರುವ ಪ್ರಾಣಿಗಳು ಸಿಕ್ಕಿಬಿದ್ದಂತೆ ಈ ಸಮರದ ಸೂತ್ರವು ನಿನ್ನ ಕೈಯಲ್ಲಿರುವುದು. ಪಾರ್ಥ, ಅಂತೂ ನಿನ್ನೆ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥ ಸಾರಥಿಯಾಗಿ ಮಾಡಿಕೊಂಡೆ. ಆಗಲಿ, ನಿನ್ನ ಮನವೊಲಿಸಿದಂತೆ ಪಾಂಡವರ ಮನೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅಶ್ವಗಳನ್ನು ತೊಡೆಯೆಂದು ಜಗತ್ತು ಆಡಲಿ. ನೀವೈವರು ನನ್ನ ಪ್ರಾಣ ಸಾಕರು. ಧನ್ಯನಾದೆನು ಪರಮಾತ್ಮ, ಧನ್ಯನಾದೆನು.